ಆತ್ಮೀಯ ಭಾವಿ ಅಗ್ನಿವೀರರೇ, ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಸೊ ಇವತ್ತಿನ ದಿನ ಅಗ್ನಿವೀರ ಆರ್ಮಿ ಪರೀಕ್ಷೆಯ ಟ್ರೇಡ್ಸ್ಮನ್ ಹಾಗೂ ಟೆಕ್ನಿಕಲ್ ಹುದ್ದೆಗಳಿಗೆ 4 ಶಿಫ್ಟ್ಗಳಲ್ಲಿ ಜರುಗಿದ ಗಣಿತ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ನಮಗೆ ದೊರೆತಂಥ ಗಣಿತದ ಪ್ರಶ್ನೆಗಳನ್ನು ಇವಾಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಮೊದಲನೇ ಪ್ರಶ್ನೆ ನಿಮಗಾಗಿ, ದ ರೇಷಿಯೋ ಆಫ್ ರೆಡ್ ಆ್ಯಂಡ್ ಬ್ಲೂ ಪೆನ್ಸ್ ಆರ್ 5:3. ದ ನಂಬರ್ ಆಫ್ ರೆಡ್ ಪೆನ್ಸ್ ಆರ್ 40. ವಾಟ್ ಆರ್ ದ ನಂಬರ್ ಆಫ್ ಬ್ಲೂ ಪೆನ್ಸ್ ಅಂತ ಕೇಳಿದ್ದಾರೆ. ಹಂಗಂತಂದ್ರೆ ಕೆಂಪು ಮತ್ತು ನೀಲಿ ಪೆನ್ನುಗಳ ಯಾವ ಅನುಪಾತದಾಗ ಅದಾವಪ್ಪ ಅಂತಂದ್ರೆ 5:3 ಆಗದಾವ್ರಿ. 5:3 ಆಗಿದ್ದಾಗ ಕೆಂಪು ಪೆನ್ನುಗಳ ಸಂಖ್ಯೆ ಎಷ್ಟು ಕೊಟ್ಟಾರಪ್ಪ ಅಂದ್ರೆ 40 ಕೊಟ್ಟಾರಿ. ಕೆಂಪಕ್ಕೆ 40 ಕೊಟ್ಟಾರಿ. ಕೆಂಪು ಯಾವ ಅನುಪಾತದಾಗ ಅದಾವ? 5 ಅದಾವ. 5ಕ್ಕೆ 40 ಕೊಟ್ಟಾರಿ. ಸೊ ಮತ್ತು ನಮ್ಗೆ ಏನು ಕೇಳ್ತಾರೆ? ಬ್ಲೂ ಪೆನ್ಸ್, ನೀಲಿ ಪೆನ್ನುಗಳು ಅಂತ ಕೇಳಿದಾರೆ. ಹಾಗಾದ್ರೆ ನೀಲಿ ಪೆನ್ನುಗಳು ಯಾವ ಅನುಪಾತದಾಗ ಅದ ಅಂತಂದ್ರೆ 3 ಅನುಪಾತದಾಗ ಅದಾವ. ಸೊ ನಾವು ಬಿಡಿಸೋಣ ಇವಾಗ. ಸೊ ಗಿವನ್ ನೋಡ್ರಿ, ರೆಡ್ ಮತ್ತು ಬ್ಲೂ ಕೊಟ್ಟಾರ್ರಿ. ರೆಡ್ 5, ಬ್ಲೂ 6, 5 ಮತ್ತು 6 ಅನುಪಾತ ಆಗ್ರಿ. ಸೊ 5ಕ್ಕೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 40 ಕೊಟ್ಟಾರ್ರಿ. ಸೊ ನಮ್ಗೆ 5ಕ್ಕೆ ಎಷ್ಟು ಕೊಟ್ಟಾರಿ? 40 ಕೊಟ್ಟಾರಿ. 5ಕ್ಕೆ 40 ಕೊಟ್ಟಾರಂದ್ರೆ 5ಕ್ಕೆ 40 ಕೊಟ್ಟಾರಂದ್ರೆ 3ಕ್ಕೆ ಎಷ್ಟು ಅಂಥೇಳಿ. ಸೊ 3ಕ್ಕೆ ಎಷ್ಟು ಅಂದಾಗ ನಾವೇನು ಮಾಡ್ತೀವಿ ರೀ? 5ಕ್ಕೆ 40 ಆದರೆ 3ಕ್ಕೆ ಎಷ್ಟು? ಸೊ ಈ ರೀತಿನೂ ಮಾಡ್ಬೋದಾ? ಸೊ ನೋಡ್ರಿ, 3 × 40 ಡಿವೈಡೆಡ್ ಬೈ 5. 5 ಒಂದಲೇ ರೀ, 5 ಎಂಟ್ಲೇ ರೀ, 3 ಎಂಟ್ಲೆ 24. ನೀಲಿ ಪೆನ್ನುಗಳ ಸಂಖ್ಯೆ ಎಷ್ಟಾಯ್ತಪ್ಪ ಅಂದರೆ 24. ಇಲ್ಲ ನಾವು ಹೀಗೆ ಮಾಡ್ತಾನಪ್ಪ ಅಂದರೆ ಡೈರೆಕ್ಟ್ಲಿ ಟೇಕನ. ಇಲ್ಲಿ ನೋಡ್ರಿ, 5 ಎಷ್ಟಲೇ 40 ರೀ, 5 ಎಂಟ್ಲೆ 40 ರೀ. ಹಾಗಾದ್ರೆ ಎಂಟ್ಲೆ ಅಂತ ಇದಾನಂದ್ರೆ ನಾವು ಏನು ನೋಡ್ಬಾ ಅಂತಂದ್ರೆ 3 ಎಂಟ್ಲೆ ನೋಡೋಣ. 3 ಎಂಟ್ಲೆ ಎಷ್ಟಾಗತ್ತೆ ರೀ? 24 ಆಗ್ತೈತೆ ರೀ. ಹಾಗಾದ್ರೆ ಕೆಂಪು ಪೆನ್ನುಗಳು 40 ಆದರೆ ನೀಲಿ ಪೆನ್ನುಗಳು ಎಷ್ಟಾಗ್ತಾವಪ್ಪ ಅಂತಂದ್ರೆ 24. ಟೋಟಲ್ ಪೆನ್ನುಗಳ ಸಂಖ್ಯೆ ಕೇಳಿತ್ತಂದ್ರೆ ಏನು ಮಾಡ್ತೀರಿ ನೀವು? ಸೊ 40ಕ್ಕೆ ಈ ನೀಲಿ ಪೆನ್ನುಗಳನ್ನು ಕೂಡಿಸ್ಕೋರಿ. ಸೊ ಅಲ್ಲಿರುವ ಒಟ್ಟು ಪೆನ್ನುಗಳು ಅಂತ ಕೇಳಿದ್ರಪ್ಪ ಅಂತಂದ್ರೆ ಏನು ಮಾಡೋದು? 40 ಮತ್ತು 24 ಸೇರಿಸೋದು. ಹಾಗಾದ್ರೆ 40ಕ್ಕೆ 24 ಸೇರಿಸಿದ್ರೆ ಎಷ್ಟಾಗತ್ತೆ ರೀ? 64 ರೀ. ಟೋಟಲ್ ಪೆನ್ನುಗಳ ಸಂಖ್ಯೆ ಅಂತ ಹೇಳಿ ಬಂದಾಗ ನೀವೇನು ಮಾಡಬೇಡ್ರಿ, ಅಡಿಷನ್ ಮಾಡಿಬಿಡ್ರಿ. ಸೊ ದಟ್ ಈಸ್ ಅವರ್ ಆನ್ಸರ್. ದಿಸ್ ಕ್ವಶನ್ ದ ಆನ್ಸರ್ ವಿಲ್ ಬಿ 24. ಈ ಪ್ರಶ್ನೆಗೆ ನಮ್ಮ ಉತ್ತರ ಏನಪ್ಪ ಅಂತಂದ್ರೆ 64. ನಾವು ಪ್ರಶ್ನೆ ಬರೆದ ತಕ್ಷಣ ನೀವು ಆನ್ಸರ್ ಮಾಡ್ತಿದ್ರೆ ಆನ್ಸರ್ ಮಾಡಿ ಹೇಳ್ರಿ ಎಷ್ಟು ಬರ್ತೈತೆ ಅಂತ ಹೇಳಿ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಆವ್ರೇಜ್ ಆಫ್ 5 ನಂಬರ್ಸ್ ಈಸ್ 35 ಆ್ಯಂಡ್ ದ ಸಮ್ ಆಫ್ 4 ನಂಬರ್ಸ್ ಈಸ್ 99. ವಾಟ್ ಈಸ್ ದ 5th ನಂಬರ್ ಅಂತ ಕೇಳಿದಾರೆ ರೀ. 5 ಸಂಖ್ಯೆಗಳ ಸರಾಸರಿ ಎಷ್ಟಂತ ಕೊಟ್ಟಾರ್ರಿ? 35. 5 ಸಂಖ್ಯೆಗಳ ಸರಾಸರಿ 35 ಕೊಟ್ಟಾರ ಮತ್ತು 4 ಸಂಖ್ಯೆಗಳ ಮೊತ್ತ 99 ಕೊಟ್ಟಾರ. 5 ಸಂಖ್ಯೆಗಳ ಸರಾಸರಿ 35 ಹಾಗೂ 4 ಸಂಖ್ಯೆಗಳ ಮೊತ್ತ 99 ಆದಾಗ 5ನೇ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ 5ನೇ ಸಂಖ್ಯೆ ಕೇಳಿದಾಗ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಮೊದಲಿಗೆ 5 ಸಂಖ್ಯೆಗಳ ಒಟ್ಟು ಮೊತ್ತದಲ್ಲಿ 4 ಸಂಖ್ಯೆಗಳ ಮೊತ್ತವನ್ನು ಏನು ಮಾಡೋದ್ರಿ? ಮೈನಸ್ ಮಾಡೋದ್ರಿ. ಸೊ ಮೊತ್ತ ಕಂಡುಹಿಡಿಬೇಕಾದ್ರೆ ನಿಮ್ಗೆ ಆಲ್ರೆಡಿ ನಾವು ಹೇಳಿದೀವ್ರಿ, ಆವ್ರೇಜ್ ಇಂಟು ನಂಬರ್ ಮಾಡ್ಬೇಕ್ರಿ. ಸರಾಸರಿ ಜೊತೆ ಸಂಖ್ಯೆನ ಗುಣಿಸ್ಬೇಕು. ಸರಾಸರಿ ಎಷ್ಟು ಕೊಟ್ಟಾರ್ರಿ? 35 ಕೊಟ್ಟಾರ್ರಿ. ಸಂಖ್ಯೆ ಎಷ್ಟು ಅದ ರೀ? 5 ಅದ ರೀ. 35 ಐದ್ಲೇ ರೀ. ಸೊ 35 ಐದ್ಲೇ ಎಷ್ಟು ಬರ್ತಪ್ಪ ಅಂದ್ರೆ 5 ಐದ್ಲೇ 25, 2 5 3 15. ಹಂಗಂದ್ರೆ 35 ಐದ್ಲೇ ಎಷ್ಟಪ್ಪ ಅಂತಂದ್ರೆ 175. 5 ಸಂಖ್ಯೆಗಳನ್ನ ಕೂಡಿಸಿದಾಗ ಮೊತ್ತ ಎಷ್ಟು ಬಂತಪ್ಪ ಅಂದ್ರೆ 175 ಬಂತ್ರಿ. ಸೊ ಅದರಲ್ಲಿ ನಮಗೆ 4 ಸಂಖ್ಯೆಗಳ ಮೊತ್ತ ಕೊಟ್ಟಾರ. 4 ಸಂಖ್ಯೆಗಳ ಮೊತ್ತ ಎಷ್ಟು ಅದ ರೀ? 99 ಅದ. 5 ಸಂಖ್ಯೆಗಳ ಒಟ್ಟು ಮೊತ್ತದಲ್ಲಿ 4 ಸಂಖ್ಯೆಗಳ ಮೊತ್ತವನ್ನು ಏನು ಮಾಡಿದ್ರಿ? ಮೈನಸ್ ಮಾಡಿದ್ರಿ. ಹಾಗಾದ್ರೆ 5 ಸಂಖ್ಯೆಗಳ ಮೊತ್ತ ಎಷ್ಟು ಅದ ರೀ? ನಮ್ಮದು 175. ಹಾಗಾದ್ರೆ 4 ಸಂಖ್ಯೆಗಳ ಮೊತ್ತ ಎಷ್ಟು ಅದ ರೀ? 99 ಅದ. ಹಾಗಾದ್ರೆ ಸೊ 5 ಸಂಖ್ಯೆಗಳ ಮೊತ್ತದಲ್ಲಿ 4 ಸಂಖ್ಯೆಗಳ ಮೊತ್ತವನ್ನು ಏನು ಮಾಡಿರಿ? ಮೈನಸ್ ಮಾಡಿರಿ. ಸೊ ಇವಾಗ ನೋಡ್ರಿ, ಮೈನಸ್ ಮಾಡತ್ತೇನು ರೀ? 15ರಾಗ 9 ತೆಗೀರಿ. 15ರಾಗ 9 ತೆಗೆದ್ರೆ ಎಷ್ಟು ಉಳಿತಪ್ಪ ಅಂತಂದ್ರೆ 6 ಉಳಿತಾರೆ. ಕೈಲ 1 ಕೊಡ್ತೀವಿ ರೀ. 17ರಾಗ 10 ತೆಗೀರಿ. 17ರಾಗ 10 ತೆಗೆದ್ರೆ ಎಷ್ಟು ಉಳಿತಪ್ಪ ಅಂತಂದ್ರೆ 76. ಹಾಗಾದ್ರೆ 5ನೇ ಸಂಖ್ಯೆ ಏನಾಗ್ತಪ್ಪ ಅಂದ್ರೆ 76. ಸೊ 76 ಈಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಸಾಲ್ವ್ ಅದ ರೀ. ಸಾಲ್ವ್ ಅಂದ್ರೆ √25 + 4² -√9 + 2³ ಅಂತ ಕೊಟ್ಟಾರೆ. ಸೊ ಫಸ್ಟ್ ಏನು ಮಾಡಮ್ಮ ಅಂದ್ರೆ ಸ್ಕ್ವೇರ್ಸನ್ನು ಕ್ಯೂಬ್ಸನ್ನು ರಿಮೂವ್ ಮಾಡೋಣ ರೀ. ಸ್ಕ್ವೇರ್ ರೂಟ
25 ಎಷ್ಟರ ವರ್ಗ ಸಂಖ್ಯೆಪ್ಪ ಅಂತಂದ್ರೆ 5ರ ವರ್ಗ ಸಂಖ್ಯೆ ರೀ. 4ರ ವರ್ಗ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 4ರ ವರ್ಗ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 16 ರೀ. √9 ಎಷ್ಟರ ವರ್ಗ ಸಂಖ್ಯೆ ಅಂತಂದ್ರೆ √9 ಈಸ್ ದಿ ಕ್ಯೂಬ್ ನಂಬರ್ ಆಫ್ 3 ಸ್ಕ್ವೇರ್ ನಂಬರ್ ಆಫ್ 3 ಪ್ಲಸ್ 2ರ ಗಣ ಅಂದ್ರೆ 8 ರೀ. ಸೊ ಇವಾಗ ನೋಡಿರಿ ನಾವು ಪ್ಲಸ್ ಇದ್ದಿದ್ದು ಪ್ಲಸ್ ಮಾಡ್ಕೊರಿ, ಮೈನಸ್ ಇದ್ದಿದ್ದು ಮೈನಸ್ ಮಾಡ್ಕೊರಿ. ಸೊ ಇವಾಗ ನಾನು 5ಕ್ಕೆ 16 ಸೇರಿಸ್ತೇನೆ ರೀ. 5 ಮುಂದೆ ಪ್ಲಸ್ ಅದ, 16 ಮುಂದೆ ಪ್ಲಸ್ ಅದ, ಮತ್ತು 8 ಮುಂದೆ ಪ್ಲಸ್ ಅದ. ಫಸ್ಟ್ ಮೊದಲಿಗೆ ಪ್ಲಸ್ ಮಾಡ್ಕೊಂಡ್ರಿ. 5 + 16 + 8 ಕೂಡಿಸ್ಕೊರಿ. 5ಕ್ಕೆ 16 ಸೇರಿಸ್ರಿ 21 ರೀ. 21ಕ್ಕೆ ಎಷ್ಟು ಸೇರಿಸ್ರಿ 8 ಸೇರಿಸಿ. 21ಕ್ಕೆ 8 ಸೇರಿಸ್ರಿ ಎಷ್ಟಾಗ್ತದೆ ಹೇಳ್ರಿ 29 ರೀ. ಅದ್ರೊಳಗೆ -3 ಮಾಡಿರಿ. 29ಗೆ 3 ಮೈನಸ್ ಮಾಡ್ರೆ ಎಷ್ಟು ಬಂದ್ರಿ 26. ಹಾಗಾದ್ರೆ ನಮ್ಮ ಉತ್ತರ ಏನಪ್ಪ ಅಂದರೆ ಇದಕ್ಕೆ ಉತ್ತರ 26. ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಕೊಟ್ಟಾರ್ರಿ 72.25 + 27.75 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಕೊಟ್ಟಾರೆ. ಹಂಗಂದ್ರೆ ಸಾಲ್ವ್ ಮಾಡ್ಬೇಕ್ರಿ. ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಅಡಿಷನ್ ಮಾಡ್ಕೊರಿ, ಆಮೇಲೆ ಡಿವಿಷನ್ ಮಾಡ್ಕೊರಿ. 72.25 27.25 72ಕ್ಕೆ 27 ಸೇರಿಸಿದ್ರೆ ಏನಾಕೈತಪ್ಪ ಅಂದ್ರೆ 99 ಆಕೈತೆ ರೀ. 99 ಇದು 25 75 ಕೂಡಿಸಿ ಅದೊಂದು ಆಗ್ತೈತೆ ರೀ. 99 1 ಅಂತಂದ್ರೆ 100 ಆಗತ್ತೆ ರೀ. 100ಕ್ಕೆ 4ರಲ್ಲೇ ಭಾಗಿಸ್ರಿ. 4 ಒಂದಲೇ ರೀ, 4 2 8, 4 5 20. ಹಾಗಾದ್ರೆ ಇದ್ರ ಉತ್ತರ ಏನು ಬರ್ತೈತಪ್ಪ ಅಂದ್ರೆ 25 ಬರ್ತೈತೆ ರೀ. ಸೊ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ ನೋಡಿರಿ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ A can do a work in 4 days and B can do it in 5 days. In how many days together complete the work ಅಂತ ಕೇಳಿದ್ದಾರೆ. ಎ ಎಂಬುವನು ಒಂದು ಕೆಲಸವನ್ನು 4 ದಿನಗಳಲ್ಲಿ ಮಾಡುತ್ತಾನೆ. ಎ ಎಂಬುವನು ಒಂದು ಕೆಲಸವನ್ನು 4 ದಿನಗಳಲ್ಲಿ ಮಾಡುತ್ತಾನೆ. ಅದೇ ಕೆಲಸವನ್ನು ಬಿ ಎಂಬುವನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ 5 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಇಬ್ಬರೂ ಸೇರಿ ಆ ಕೆಲಸ ಮಾಡೋಕ್ಕೆ ಎಷ್ಟು ದಿನ ತಗೋತಾರ ಅಂತ ಕೇಳಿದ್ದಾರೆ. ಇಬ್ಬರೂ ಸೇರಿ ಅಂತ ಕೇಳಿದಾಗ ಸಾಮಾನ್ಯವಾಗಿ A + B ಯೂಸ್ ಮಾಡಿರಿ. T1 T2 ಡಿವೈಡೆಡ್ ಬೈ T1 + T2. ಇಬ್ಬರೂ ಸೇರ್ ಮಾಡೋದಂದ್ರೆ ಪ್ಲಸ್ ತಗೋರಿ. ಒಬ್ಬೊಬ್ಬರನ್ನ ಕೇಳಿದ್ರೆ ಇದನ್ನ ಏನು ಮಾಡೋದ್ರಿ ಮೈನಸ್ ಮಾಡೋದ್ರಿ. T1 T2 T1 ಈಸ್ ದ ವರ್ಕ್ ಆಫ್ A 4 days, T2 ಈಸ್ ದ ವರ್ಕ್ ಆಫ್ B 5 days ಡಿವೈಡೆಡ್ ಬೈ T1 + T2 4 + 5 is 9 ರೀ. ಸೊ 4 5 20 ರೀ ಡಿವೈಡೆಡ್ ಬೈ 9 ರೀ. ಸೊ ಆಪ್ಷನಾಗ ಯಾವ ರೀತಿ ಕೊಟ್ಟಾರಪ್ಪ ಅಂತಂದ್ರೆ ಮಿಶ್ರ ಭಿನ್ನ ರಾಶಿ ಕೊಟ್ಟಾರಂತ್ರಿ. ಸೊ 9 2 18 ರೀ. 20ರಾಗ 18 ತೆಗೆದ್ರೆ ಶೇಷ ಎಷ್ಟು ಉಳಿತದ ರೀ 2 ಉಳಿತದ ರೀ. 2.29 ದಿನಗಳನ್ನು ಇಬ್ಬರು ಸೇರಿ ಆ ಕೆಲಸವನ್ನು ಏನು ಮಾಡ್ತಾರೆ ಪೂರ್ಣಗೊಳಿಸ್ತಾರೆ. ಇಬ್ಬರು ಸೇರಂದ್ರೆ ಪ್ಲಸ್ ಮಾಡಿರಿ. ಒಬ್ಬೊಬ್ಬನ ಕೇಳಿದ್ರೆ ಇಲ್ಲೇ ಏನು ಮಾಡಪ್ಪ ಅಂದ್ರೆ ಮೈನಸ್ ಮಾಡಿರಿ. ನೀವು ಇನ್ನೊಂದು ಲಸ ಮೆಥಡ್ನಾಗೂ ಬಿಡಿಸ್ಬೋದು ರೀ. ನಿಮ್ಗೆ ಯಾವ್ದು ಈಸಿ ಆಗುತ್ತಲ್ಲ ಆ ಮೆಥಡನ್ನು ನೀವು ಯೂಸ್ ಮಾಡಿ ಬಿಡಿಸುತ್ತ ಬರ್ರಿ. ನೋಡಿರಿ ನಾನು 3 ಸರಣಿಯನ್ನು ಒಟ್ಟಿಗೆ ತೊಗೊಂಡೀನಿ. ಸೊ ನಾನೊಂದು ಹೇಳ್ತೇನೆ, ನೀವೆರಡು ಮಾಡಿರಿ. ಸೊ ನೋಡುವ. ಸೊ ಮೊದಲನೇ ಸರಣಿ 31 33 35 37 39 ನೆಕ್ಸ್ಟ್ ನಂಬರ್ ಕೇಳಿದಾರೆ. ಸೊ ನೀವು 1ನೇದಕ್ಕೂ 2ನೇದಕ್ಕೂ 2ನೇದಕ್ಕೂ 3ನೇದಕ್ಕೂ ಡಿಫ್ರೆನ್ಸ್ ನೋಡ್ಬೇಕು ರೀ. ಸೊ 1ನೇದಕ್ಕೆ 2ನೇದಕ್ಕೆ ಎಷ್ಟು ವ್ಯತ್ಯಾಸ ಅದ ಅಂತ ಹೇಳ್ರಿ. 31ಕ್ಕೆ ಎಷ್ಟು ಸೇರಿಸಿದ್ರೆ 33 ಆಗತ್ತೆ ರೀ 2 ರೀ. ಆಗ 33ಕ್ಕೆ 2 ಸೇರಿಸಿದ್ರೆ 35 ರೀ. 35ಕ್ಕೆ 2 ಸೇರಿಸಿದ್ರೆ 37 ರೀ. 37ಕ್ಕೆ 2 ಸೇರಿಸಿದ್ರೆ 39 ರೀ. ಹಾಗಾದ್ರೆ 39ಕ್ಕೆ ನಾವು ಎಷ್ಟು ಸೇರಿಸೋಣ ಹೇಳ್ರಿ 2 ಸೇರಿಸೋಣ. 39ಕ್ಕೆ 2 ಸೇರಿಸಿದ್ರೆ ನಮ್ಮ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ 39 + 2 ಅಂತಂದ್ರೆ 41. ಸೊ ಇದನ್ನು ನಾನು ಹೇಳಿದ್ದೀನಿ ರೀ. ನೆಕ್ಸ್ಟ್ ಇದನ್ನು ನೀವು ಹೇಳ್ತೀರಿ. ಸೊ 21ಕ್ಕೆ 19ಕ್ಕೆ ಡಿಫ್ರೆನ್ಸ್ ನೋಡಿರಿ. 19ಕ್ಕೆ 17ಕ್ಕೆ ಡಿಫ್ರೆನ್ಸ್ ನೋಡಿರಿ. 17ಕ್ಕೆ 15ಕ್ಕೆ ಡಿಫ್ರೆನ್ಸ್ ನೋಡಿರಿ. ಇಲ್ಲೇ ಮೊದಲೇ ಪ್ರಶ್ನೆದಾಗ ಏರ್ಕರೆ ಕ್ರಮದಾಗ ಐತ್ರಿ, ಏರ್ಸ್ಕೊಂತ ಹೋಗಿದ್ದಾರೆ. 2ನೇ ಪ್ರಶ್ನೆ ಕೊಟ್ಟನ ಅಲ್ಲಿ ನೋಡ್ರಿ ಇಳಿಕೆ ಕ್ರಮ ಅದ ರೀ. 21ರಾಗ ಎಷ್ಟು ತೆಗೆದ್ರೆ 19 ಆಗತ್ತೆ ರೀ 2 ತೆಗ್ದಾಗ ರೀ. 19ರಾಗ ಎಷ್ಟು ತೆಗೆದ್ರೆ 17 ರೀ 2 ತೆಗ್ದ ರೀ. 17ಕ್ಕೆ ಎಷ್ಟು ತೆಗೆದ್ರೆ 15 ರೀ 2 ತೆಗೆದ್ರೆ ರೀ. ಅಲ್ಲಿ +2 ಆಗಿತ್ತಾ, ಇಲ್ಲಿ -2. ಹಾಗಾದ್ರೆ ನೆಕ್ಸ್ಟ್ ನಮ್ದು 15ರಾಗ 2 ತೆಗಿರಿ. 15ರಾಗ 2 ತೆಗೆದ್ರೆ ಎಷ್ಟು ಬರ್ತೈತೆ ಹೇಳ್ರಿ 13. ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದ್ರೆ 13 ಐತ್ರಿ. ಹಾಗೆ ಮುಂದಿನ ಪ್ರಶ್ನೆ 13 11ಕ್ಕೆ ವ್ಯತ್ಯಾಸ ನೋಡ್ರಿ. 11 9ಕ್ಕೆ 9 7ಕ್ಕೆ 7ಕ್ಕೆ 5ಕ್ಕೆ ನೋಡ್ರಿ ಮುಂದಿನ ಸಂಖ್ಯೆ ಹೇಳ್ತೀರಿ ನೀವು. ಸೊ ಇಲ್ಲಿ ಏನಾಗೈತಪ್ಪ ಅಂದ್ರೆ ಡಿಕ್ರೀಸಿಂಗ್ ಇಳಿಕೆ ಕ್ರಮ ಆಗೈತೆ ರೀ. 13ರಾಗ 11 ತೆಗೆದ್ರೆ ಎಷ್ಟು ರೀ -2 ರೀ.
11ಕ್ಕೆ 9 ಅಂದ್ರೆ -2 ರೀ, 9ಕ್ಕೆ 7 ಅಂದ್ರೆ -2 ರೀ, 7ಕ್ಕೆ 5 ಅಂದ್ರೆ -2 ರೀ. ಹಾಗಾದ್ರೆ 5ರಾಗ -2 ತೆಗೆದ್ರೆ ನಮ್ಮ ಉತ್ತರ ಏನಾಗ್ತೈತೆ ರೀ? 3 ಆಕೈತಿ. 3 ಸರಣಿ ಏನಪ್ಪ ಅಂತಂದ್ರೆ ಈಸಿಯಾಗಿ ಅದಾವ. ಇಲ್ಲಿ +2 ಅದಾವ ರೀ, ಇಲ್ಲ -2. ಇದು ಏರಿಕೆ ಕ್ರಮ ಅದ ರೀ, ಇದು ಇಳಿಕೆ ಕ್ರಮ ಅದ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿರಿ ಪ್ರಶ್ನೆ ಏನು ಕೊಟ್ಟಾರಪ್ಪ ಅಂದ್ರೆ 16/32 ಡ್ಯಾಶ್ ಪರ್ಸೆಂಟೇಜ್ ಅಂದಾರ. ಹಂಗಂದ್ರೆ ನಮ್ಗೆ ಏನು ಕೊಟ್ಟಂಗ್ರಿ ಅವ್ರ? ಇದನ್ನು ಭಿನ್ನರಾಶಿ ಕೊಟ್ಟಾರ ರೀ. ಭಿನ್ನರಾಶಿ ಅಂದರೆ ಎತ್ರೊಳಗೆ ಕನ್ವರ್ಟ್ ಮಾಡಂದಾರ ರೀ ಅವ್ರ? ಶೇಕಡಾಗೆ ಕನ್ವರ್ಟ್ ಮಾಡಂದಾರ ರೀ. ಭಿನ್ನರಾಶಿಯಿಂದ ಶೇಕಡಾಗೆ ಕನ್ವರ್ಟ್ ಮಾಡಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತದ ರೀ. ಶೇಕಡಾ ಮಾಡ್ಬೇಕಾರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೋಡಿರಿ 16/32 ಪರ್ಸೆಂಟೇಜ್ ಬೇಕಾಯ್ತು. ಪರ್ಸೆಂಟೇಜ್ ಬೇಕಾಯ್ತು ಅಂದ್ರೆ ಏನು ಮಾಡೋದ್ರಿ? ಇಂಟು 100 ಮಾಡ್ಕೊಳ್ಳೋದು. ಬಾ ಹೋಗ್ಸೋಣ. ಎಷ್ಟಲೇ ಬಾ ಹೋಗ್ಸೋಣ ರೀ? 4 4 8 32 ರೀ, 4 8 32 ರೀ, 4 25 100 ರೀ, ನೆಕ್ಸ್ಟ್ 8 1 ರೀ, 8 2 ರೀ, 25 2 ರೀ. ಸೊ 25 2 ಎಷ್ಟಪ್ಪ ಅಂತಂದ್ರೆ 50 ರೀ. ಸೊ 16/32 ಎಷ್ಟು ಪರ್ಸೆಂಟೇಜ್ ಆಗ್ತದಪ್ಪ ಅಂತಂದ್ರೆ 50% ಆಗ್ತದೆ ರೀ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿರಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ 10,000 ರೂಪಾಯಿಗಳಿಗೆ 10,000 ರೂಪಾಯಿಗಳಿಗೆ ಶೇಕಡ 8% ಬಡ್ಡಿ ದರದಂಗೆ ಶೇಕಡ 8% ಬಡ್ಡಿ ದರದಂಗೆ 1 ವರ್ಷಕ್ಕೆ ಅಮೌಂಟ್ ಎಷ್ಟು ಆಕೈತಿ ಅಂತ ಕೇಳಿದಾರು. ಅಮೌಂಟ್ ಕೇಳಿದಾರಪ್ಪ ಅಂತಂದ್ರೆ ನಾವೇನು ಮಾಡೋದು ಅಂದರೆ 8% ಬಡ್ಡಿ ದರ ಅದ ರೀ. 8% ಸಾಲ ಎಷ್ಟು ತೊಗೊಂಡಿವಿ? 10,000 ರೂಪಾಯಿ ತೊಗೊಂಡಿವಿ. ಎಷ್ಟು ವರ್ಷಕ್ಕೆ ತೊಗೊಂಡಿವಿ ರೀ? 1 ವರ್ಷಕ್ಕೆ ತೊಗೊಂಡಿವಿ. ಸಾಲವನ್ನು ಸರಳ ಬಡ್ಡಿಯಾಗಿ ಲೆಕ್ಕ ಹಾಕಣ್ರಿ. ಸೊ ಬಡ್ಡಿ ಕಂಡುಹಿಡ್ಬೇಕಾದ್ರೆ ಫಸ್ಟ್ ಪ್ರಿನ್ಸಿಪಲ್ ರೀ PTR/100 ಯೂಸ್ ಮಾಡ್ತೀರಿ. 10,000 ರೀ. 10,000 ಟೈಮ್ ಎಷ್ಟೈತೆ ಅಂದ್ರೆ 1 ವರ್ಷ ರೀ. ಹಾಗಾದ್ರೆ ಬಡ್ಡಿ ಎಷ್ಟೈತೆ ರೀ? 8% /100 ರೀ. ಸೊ ಫಸ್ಟ್ ಬಡ್ಡಿ ಕಂಡುಹಿಡ್ಬೇಕು ರೀ. ಬಡ್ಡಿ ಕಂಡುಹಿಡ್ಬೇಕಾದ್ರೆ ಆ್ಯಸ್ ಯೂಸ್ವಲ್ ನಿಮ್ಗೆ ಗೊತ್ತೈತೆ ರೀ PTR/100 ರೀ. PTR/100 ಮಾಡತ್ತೀವಿ ನಾವು. ಈಗ ನೋಡಿರಿ 2 0 ಕ್ಯಾನ್ಸಲ್ ಆಗುತ್ತೆ ರೀ. ಈಗ 8 1 8 ರೀ, 8 1 8 ರೀ, 2 0 ಇದಾವೆ ರೀ. ಹಾಗಾದ್ರೆ 8 × 100 ಮಾಡಿದ್ರೆ ಬಡ್ಡಿ ಎಷ್ಟು ಬಂತಪ್ಪ ಅಂತಂದ್ರೆ ನಮ್ದು 800. ಬಡ್ಡಿ ಕೇಳಿದ್ರೆ ಇಲ್ಲಿಗೆ ಸ್ಟಾಪ್ ಆಗ್ತದೆ ರೀ. ಬಡ್ಡಿ ಕೇಳಿಲ್ಲ ಅವ್ರು ನಮ್ಗೆ ಏನು ಕೇಳಪ್ಪ ಅಂದ್ರೆ ಅಮೌಂಟ್ ಕೇಳ್ಯಾರ ರೀ. ಅಮೌಂಟ್ ಕೇಳ್ಯಾರ ಅಂದ್ರೆ ಏನು ಮಾಡಿರಿ? ಈಗ ಅಮೌಂಟ್ ಕೇಳಿದಾನಂದ್ರೆ ಅಸಲಿನ ಜೊತೆ ನೀವೇನು ಬಡ್ಡಿ ಕಂಡು ಹಿಡಿದಿರಲ್ಲ 800 ರೂಪಾಯಿ, ಆ 800 ರೂಪಾಯಿನ ಸೇರಿಸಿ 10,000ಕ್ಕೆ 800 ಕೂಡಿಸಿದ್ರೆ 10,000ಕ್ಕೆ 800 ಸೇರಿಸಿದ್ರೆ ಏನಾಗ್ತಪ್ಪ ಅಂದ್ರೆ 10,800 ರೂಪಾಯಿ ಅಮೌಂಟನ್ನು ನಾವು 1 ವರ್ಷಕ್ಕೆ ಏನಾಗಬೇಕೈತಿ? ಅಮೌಂಟನ್ನು ಕಟ್ಟಬೇಕಾಗತ್ತೆ. ಹಾಗಾದ್ರೆ ಸರಳ ಬಡ್ಡಿಯೋಗಿ ನೆನ್ಪಿಟ್ಕೋರಿ PTR/100 ರೀ. ಬಡ್ಡಿ ಕಂಡು ಹಿಡಿದ ನಂತರ ಅಮೌಂಟ್ ಕೇಳಿದ್ರೆ ಅಮೌಂಟ್ ಮಾಡ್ಬೇಕು ರೀ. ಈಗ ಅಮೌಂಟ್ ಕೇಳಿದಾರೆ ನಮ್ಮ ಉತ್ತರ ಏನಪ್ಪ ಅಂದ್ರೆ 10,800 ರೀ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ರೀ. HCF of 39 15 ಈಸ್ ಅಂದಾರ ರೀ. ಹಂಗಂತಂದ್ರೆ 13 ಮತ್ತು 15ರ ಮಾಸ ಕೇಳ್ಯಾರ. ಮಾಸ ಅಂತಂದ್ರೆ ಏನು ಮಾಡ್ತೀರಿ? ಎರಡು ಸಂಖ್ಯೆ ಒಂದೆಲ್ಲ ಬಾ ಹೋಗ್ಬೇಕಂತೀವಿ ರೀ. ಎರಡು ಸಂಖ್ಯೆಲೆ ಒಂದೆಲ್ಲ ಬಾ ಹೋಗ್ಬೇಕಾರೆ 13 ಮತ್ತು 15 ಯಾವ ಮಗ್ಗಿಲು ಬಾ ಹೋಗಂಗಿಲ್ಲ ರೀ. ಮಾಸ ಅಂತಂದ್ರೆ 2 ಒಂದ ಮಗ್ಗಿಲೆ ಬಾ ಹೋಗ್ಬೇಕಂದ್ರೆ 2 ಒಂದ ಮಗ್ಗಿಲೆ ಬಾ ಹೋಗ್ಬೇಕಂದ್ರೆ 1ರಲ್ಲಿ 1 13 ರೀ, 1 15 ರೀ. ಹಾಗಾದ್ರೆ ಮಾಸ ಏನಾಯ್ತಪ್ಪ ಅಂದ್ರೆ 1 ಆಗ್ತೈತೆ ರೀ. ನಾಗಳೇ ಮಾಡತ್ತಿದ್ದೇನಪ್ಪ ಅಂದ್ರೆ ಲಸ ಅಂತಂದ್ರೆ 2 ಒಂದ ಮಗ್ಗಿಲೆ ಬಾ ಹೋಗಂಗಿಲ್ಲ. 13 × 15 ಮಾಡಿದ್ರೆ ನಮ್ಗೆ ಏನು ಸಿಗ್ತೈತಿ? ಲಸ ಸಿಗ್ತೈತಿ ರೀ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕಾಸ್ಟ್ ಆಫ್ ಆನ್ ಆರ್ಟಿಕಲ್ ಈಸ್ ಫಸ್ಟ್ ಡಿಕ್ರೀಸಸ್ 20% ಆ್ಯಂಡ್ ನೆಕ್ಸ್ಟ್ ಇನ್ಕ್ರೀಸಸ್ 10%. ಇಟ್ ವಿಲ್ ಬಿಕಮ್ಸ್ Rs 880 ದ ಒರಿಜಿನಲ್ ವ್ಯಾಲ್ಯೂ ಆಫ್ ಆ್ಯನ್ ಆರ್ಟಿಕಲ್ ಅಂತ ಕೇಳಿದಾರೆ. ಒಂದು ವಸ್ತು ರೀ, ಒಂದು ವಸ್ತುಗೆ ಮೊದಲು ಅದ್ರ ಬೆಲೆಯನ್ನು ಎಷ್ಟು ಕಡಿಮೆ ಮಾಡಂತಾರೆ ರೀ? 20% ಕಡಿಮೆ ಮಾಡಂತಾರೆ ರೀ. ಮತ್ತೇನು ಮಾಡಂತಾರೆ ರೀ? 10% ಜಾಸ್ತಿ ಮಾಡಂತಾರೆ. ಒಮ್ಮೆ ಮೊದಲಿಗೆ 20% ಕಡಿಮೆ ಮಾಡ್ಕೊಂಡೀವಿ, ಆಮೇಲೆ 10% ಜಾಸ್ತಿ ಮಾಡ್ಕೊಂಡೀವಿ. ಆವಾಗ ಅದ್ರ ಬೆಲೆ ಏನಾಗತ್ತೈತಪ್ಪ ಅಂತಂದ್ರೆ 880 ರೂಪಾಯಿ ಐತ್ರಿ. ಹಾಗಾದ್ರೆ ಅದರ ಮೂಲ ಬೆಲೆ ಏನಾಗ್ತದೆ ಅಂತ ಕೇಳಿದಾರೆ ರೀ. ಮೂಲ ಬೆಲೆ ಕೇಳಿದಾಗ ನಾವು ಕಾಸ್ಟ್ ಪ್ರೈಸನ್ನು ಏನಂತ ಕನ್ಸಿಡರ್ ಮಾಡೋಣ ಅಂದರೆ ಎಕ್ಸ್ ಅಂತೇಳಿ ತೊಗೊಳ್ಳೋಣ. ಸೊ ಈಗ ಎಕ್ಸ್ ಅಂತೇಳಿ ತೊಗೊಂಡಾಗ 100ಕ್ಕೆ ಎಷ್ಟು ಇಳಿಸಂದಾರ ರೀ? 20 ಇಳಿಸಂದಾರ ರೀ. 100ಕ್ಕೆ 20 ಇಳಿಸಂದ್ರೆ 100ಗೆ 20 ತೆಗಿರಿ. 100ಗೆ 20 ತೆಗೆದ್ರೆ ಎಷ್ಟು ಆಕೈತೆ ರೀ? 80 ರೀ. ಮತ್ತು ಇನ್ಕ್ರೀಸ್ ಮಾಡಂತಾರೆ ಅವ್ರು ಎಷ್ಟಕ್ಕೆ ರೀ? 100ಕ್ಕೆ ರೀ. 100ಕ್ಕೆ ಎಷ್ಟು ಇನ್ಕ್ರೀಸ್ ಮಾಡಂದಾರ ರೀ? 10 ಇನ್ಕ್ರೀಸ್ ಮಾಡಂದಾರ ರೀ. 110 ಆಕೈತಿ. ಸೊ 100ಕ್ಕೆ 10% ಇನ್ಕ್ರೀಸ್ ಮಾಡಂದ್ರೆ 110 ಆಕೈತಿ ರೀ. ಆವಾಗ ಬೆಲೆ ಕೊಟ್ಟಾರ್ರಿ ಅವ್ರು. ಎಷ್ಟು ಆಕೈತಿ ಇದ್ರ ಬೆಲೆ ಅಂತ ಹೇಳಿ ಕೊಟ್ಟಾರ್ರಿ? 880 ಅಂತೇಳಿ. ಹಾಗಾದ್ರೆ ಮೂಲ ಬೆಲೆ ಕಂಡುಹಿಡಿಬೇಕಾಯ್ತು ರೀ ಅವಾಗ. ಸೊ ಕ್ಯಾನ್ಸಲೇಷನ್ ಮಾಡೋಣ ನೋಡ್ರಿ. 0 0 ಆ್ಯಂಡ್ 0 0. ನೆಕ್ಸ್ಟ್ ಇಲ್ಲಿ ಬಾಕ್ಸಕ್ಕಿಂತನೂ ಆ ಕಡೆ ಕರ್ಕೊಂಡು ಹೋಗ್ರಿ ಡೈರೆಕ್ಟ್ಲಿ. ಸೊ 11 × 8 ಅಂತಂದ್ರೆ 11 8 88 ರೀ. 100 × 1 ಅಂತಂದ್ರೆ 100 ಆಕೈತೆ ರೀ. 88 ಡಿವೈಡೆಡ್ ಬೈ 100 ಆ ಕಡೆ ಹೋದ್ರೆ ರೆಸಿಪ್ರೋಕಲ್ ಆಕೈತೆ ರೀ. ರೆಸಿಪ್ರೋಕಲ್ ಅಂತಂದ್ರೆ x = 880 × ಇಲ್ಲಿ ಡಿವಿಷನ್ 100 ಐತ್ರಿ.
ಇಂಟು ಆಗ್ತದ ರೀ, ಇಲ್ಲಿ ಇಂಟು 88 ಆಗ್ತೈತೆ ರೀ. ಆ ಕಡೆ ಹೋದ್ರೆ ಏನಾಗ್ತೈತೆ ರೀ, ಡಿವಿಷನ್ ಆಕೈತೆ ರೀ. ಸೊ ಕ್ಯಾನ್ಸಲೇಷನ್ ಮಾಡೋಣ ನೋಡಿರಿ. 88 ಒಂದ್ಲೇ ರೀ, 88 ಹತ್ತಲೇ ರೀ. 100 × 10 ಆ ವಸ್ತುವಿನ ಮೂಲ ಬೆಲೆ ಏನಾಗಿತ್ತಪ್ಪ ಅಂತಂದ್ರೆ ನಮ್ದು 1000 ಆಗಿತ್ತು ನೋಡಿರಿ. ಸೊ ಈಗ ಕಡಿಮೆ ಮಾಡಿ ಹೆಚ್ಚು ಮಾಡಿ 880ಕ್ಕೆ ತಂದಿಟ್ಟಿರಿ. ಹಾಗಾದ್ರೆ ಮೂಲ ಬೆಲೆ ಎಷ್ಟಾಯ್ತು ಅದಕ್ಕೆ? 1000 ರೂಪಾಯಿ ಆಯ್ತು ರೀ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮತ್ತೆ ಕೇಳಿದಾರೆ ರೀ 11 ಮತ್ತು 13ರದ ಲಸ ಕೇಳ್ಯಾರ. 11 ಮತ್ತು 13 ಲಸ ಕೇಳ್ಯಾರಂದ್ರೆ 11 13 ಯಾವ ಮಗ್ಗಿಲೆ ಭಾಗ ಹೋಗಲ್ಲ ರೀ, ಗುಣಿಸ್ಬಿಡ್ರಿ. 11ಕ್ಕೆ 13ಕ್ಕೆ ಗುಣಿಸ್ರಿ. 13 ಒಂದ್ಲೆ 13 ರೀ. ನೆಕ್ಸ್ಟ್ 13 ಒಂದ್ಲೆ 13 ರೀ. 13ಕ್ಕೆ 1 ಸೇರಿಸಿದ್ರೆ 14 ರೀ. 11 ಮತ್ತು 13ರ ಲಸ ಎಷ್ಟು ಬರ್ತೈತೆ ಅಂದ್ರೆ 143 ಬರ್ತೈತೆ ರೀ. ಲಸ 143 ಆದ್ರೆ ಮೋಸ ಎಷ್ಟು ಆಕೈತಪ್ಪ ಅಂದ್ರೆ 1 ಆಕತ್ತೆ ರೀ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿರಿ. ವ್ಯಾಲ್ಯೂ ಆಫ್ ರೂಟ್ 36 ಪ್ಲಸ್ ರೂಟ್ 64 ಡಿವೈಡೆಡ್ ಬೈ ರೂಟ್ 25 ಪ್ಲಸ್ ರೂಟ್ 25 ಐತಿ. ಎಲ್ಲನೂ ವರ್ಗಗಳನ್ನು ಕೊಟ್ಟಾರ್ರಿ. ನಾವೆಲ್ಲ ವರ್ಗಮೂಲವನ್ನು ತೆಗಿಯೋಣ. 36 ಎಷ್ಟರ ವರ್ಗ ಸಂಖ್ಯೆ ರೀ? 6 ರೀ. 64 ಎಷ್ಟರದ್ರಿ? 8 ರೀ. ಡಿವೈಡೆಡ್ ಬೈ 25 ಎಷ್ಟರದ್ರಿ? 5 ರೀ. 25 ಎಷ್ಟರದ್ರಿ? 5 ರೀ. 6 8 ಕೂಡಿಸ್ರಿ ಎಷ್ಟು ರೀ? 14 ರೀ. 5 5 ಕೂಡಿಸ್ರಿ ಎಷ್ಟು ರೀ? 10 ರೀ. ಸೊ 14/10 ನಾವು ಭಾಗ ಹೋಗಿಸ್ಲಾರ್ದನ ಏನು ಮಾಡೋದಪ್ಪ ಅಂದ್ರೆ ಆನ್ಸರ್ ಇಡೋದ್ರಿ. 14 ಅದ ರೀ. 14 ಬರೀರಿ. ಕೆಳಗೆ 10 ಅದ ರೀ. 1 0 ಐತೆ. ನಿಮ್ಮ ಬಲಗಡೆಯಿಂದ ಏನು ಮಾಡಿರಿ? 1 ಸ್ಥಾನಕ್ಕೆ ಕೊಡ್ರಿ. ಹಾಗಾದ್ರೆ ಆನ್ಸರ್ ಏನಪ್ಪ ಅಂದ್ರೆ 1.4. ಸೊ ಈ ಸೆಷನ್ ಒಳಗೆ ಸೊ ಲಾಸ್ಟ್ ಕ್ವಶನ್ ಅದ ರೀ. ಸೊ ಆ ಲಾಸ್ಟ್ ಕ್ವಶನನ್ನು ಈಗ ಹೇಳ್ತೀನಿ ರೀ. ಸೊ ಇಲ್ಲಿವರೆಗೆ ಹೇಳಿದ್ದು ನಿಮ್ಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲಪ್ಪ ಅಂತಂದ್ರೆ ಹಾಗೆ ನೋಡ್ತಾ ಇರ್ರಿ. ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಕ್ವಶನ್ ಈಸ್, ಸೊ ಇದೇ ಲಾಸ್ಟ್ ಕ್ವಶನ್ ನೋಡ್ರಿ. ಸೊ ರೇಡಿಯಸ್ ಆಫ್ ಅ ಸರ್ಕಲ್ ಇಸ್ 39 cm, ಇಟ್ಸ್ ಡಯಾಮೀಟರ್ ವಿಲ್ ಬಿ ಅಂತ. ಬಹಳ ಈಸಿ ಪ್ರಶ್ನೆ. ಏನಪ್ಪ ಅಂತಂದ್ರೆ ಒಂದು ವೃತ್ತದ ತ್ರಿಜ್ಯ ರೀ. ವೃತ್ತದ ತ್ರಿಜ್ಯ ಎಷ್ಟು ಕೊಟ್ಟಾರಪ್ಪ ಅಂದ್ರೆ 39 ಕೊಟ್ಟಾರ್ರಿ. ವೃತ್ತದ ತ್ರಿಜ್ಯ 39 ಆಗದ ವ್ಯಾಸ ಅಂದಾರಿ. ವ್ಯಾಸ ಏನಾಗ್ತದಪ್ಪ ಅಂತಂದ್ರೆ ತ್ರಿಜ್ಯದ 2 ಪಟ್ಟು ಇರ್ತೈತೆ ರೀ. ತ್ರಿಜ್ಯದ 2 ಪಟ್ಟು ಅಂದ್ರೆ ಸೊ ಈ ಕಡೆ ಮತ್ತೊಂದು ತ್ರಿಜ್ಯ ರೀ. ಸೊ 39 + 39 ಡೈರೆಕ್ಟಾಗಿ ಹೇಳ್ರಿ 39 ಅಂತ. ಇಲ್ಲ ನಮ್ಗೆ ವ್ಯಾಸ ಬೇಕಾಯ್ತು ರೀ, 2r ಮಾಡಿರಿ. 2 × 39 ಮಾಡ್ಬೋದು ರೀ. 39 2 ರೀ. 39 2 ರೀ. ಎಷ್ಟಾಗತ್ತಪ್ಪ ಅಂತಂದ್ರೆ 78 ಸೆಂಟಿಮೀಟರ್ ಡಯಾಮೀಟ್ರ್ ಆಗ್ತದೆ ರೀ. ಹಾಗಾದ್ರೆ ಇದರ ಡಯಾಮೀಟ್ರ್ 78 ಆದ್ರೆ ನೀವು ಹೇಳ್ತೀರಿ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಎಷ್ಟು ಅದ ಅಂತ ಹೇಳ್ತೀವಿ. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ವಿಲ್ ಬಿ ಗಿವನ್ ದಿ ಫಾರ್ಮುಲಾ 2πr. ಇದರ ಮೌಲ್ಯ ಎಷ್ಟಾಕೈತಿ? ಸೊ ಕಮೆಂಟ್ ಮೂಲಕ ಹೇಳ್ರಿ. ಸೊ ಇಲ್ಲಿವರೆಗೆ ನಮ್ಮ ಛಲನೆಲ್ಲ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಬರೋಣ ಮುಂದಿನ ಪ್ರಶ್ನೆಗಳೊಂದಿಗೆ. ಥ್ಯಾಂಕ್ ಯು. ನಮ್ಮ ಸಂಸ್ಥೆಯಲ್ಲಿ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC-GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.